ಸಿನಿಮಾ ಟಿಕೆಟ್ ತಗೊಳ್ಳ ಅಂತಂದ್ರೆ ನಿಮಗೆ ರೇಷನ್ ಕೊಡಲ್ಲ ಅನ್ನೋ ತರ ಯಾರಾದ್ರೂ ಹೇಳಿದ್ರೆ ರೇಷನ್ ಅಂಗಡಿಯಲ್ಲೇ ಈ ಸಿನಿಮಾ ಟಿಕೆಟ್ ಅನ್ನ ಯಾಕೆ ಕೊಡ್ತಾ ಇದ್ದಾರೆ? ರೇಷನ್ ತಂದು ಮನೆಯಲ್ಲಿ ತಿನ್ನೋಣ ಅಂತಂದ್ರೆ ನೀವು ಸಿನಿಮಾ ನೋಡಿ ಅಂದ್ರೆ ಹೆಂಗಾಗುತ್ತೆ? ಒಂದು ಟಿಕೆಟ್ 150 ರೂಪಾಯಿ ಅಂದ್ರೆ 11,000 ಟಿಕೆಟ್ ರೀ ಒಂದು ಜಿಲ್ಲೆಗೆ. ಜನರು ಮೊದಲೇ ಸಂಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಬರೋಬ್ಬರಿ ಒಂದ್ ತಿಳ್ಕೊಳ್ಳಿ, 11,000 ಟಿಕೆಟ್ ನಮ್ಮ ಹಾವೇರಿ ಜಿಲ್ಲೆ ಕೊಟ್ಟಿದ್ದಾರೆ. ಈಗಿನ ಬೆಲೆ ದುಬಾರಿ ಬೆಲೆಗಳು, ಪೆಟ್ರೋಲ್ ಡೀಸೆಲ್ ಬೆಲೆ ರೇಟ್ ಹೆಚ್ಚಿಗೆ, ಸರಿಯಾಗಿ ಮಳೆ ಇಲ್ಲ, ಮಳೆಯಿಂದ ಬೆಳೆ ಇಲ್ಲ. ಪ್ರೇಕ್ಷಕರ ನಮಸ್ಕಾರ. ನ್ಯಾಯ ಬೆಲೆ ಅಂಗಡಿಯಲ್ಲಿ ಅಂದ್ರೆ ರೇಷನ್ ಅಂಗಡಿಯಲ್ಲಿ ಕಡ್ಡಾಯವಾಗಿ ಸಿನಿಮಾ ಟಿಕೆಟ್ ಅನ್ನ ತಗೋಬೇಕು ಅಂತ ನಿಮ್ಗೇನಾದ್ರೂ ಹೇಳಿದ್ರೆ ಖಂಡಿತ ನೀವು ಕೂಡ ಕಡ್ಡಾಯವಾಗಿ ನಮಗೆ ಬೇಡ ಅಂತಾನೆ ಹೇಳಿ. ಯಾಕಂದ್ರೆ ಇದು ಒತ್ತಾಯ ಪೂರ್ವಕ ಅಲ್ಲ. ಈ ಮ್ಯಾಟ್ರನ್ನ ಯಾಕೆ ತಿಳ್ಕೊಂಡೆ ಅಂತಂದ್ರೆ, ಈಗ ತಿಂಗಳಿಂದ ಏನು ರೇಷನ್ ಕೊಡ್ತಾ ಇದ್ದಾರೋ, ಬಡವರಿಗಾಗಿ ಏನು ರೇಷನ್ ಕೊಡ್ತಕ್ಕಂಥ ಯೋಜನೆ ಇದೆಯೋ, ಈ ರೇಷನ್ ಕೊಡ್ತಕ್ಕಂಥ ಯೋಜನೆಯಲ್ಲಿ ಸಿನಿಮಾ ಟಿಕೆಟ್ ಅನ್ನ ಹಂಚತಕ್ಕಂಥ ಒಂದು ವ್ಯವಸ್ಥೆ ಈ ತಿಂಗಳು ಜೊತೆಯಾಗಿದೆ. ಅದಕ್ಕೆ ಕಾರಣ ಏನು? ಕಾರಣ ಇದೆ, ಒಪ್ಕೊಳ್ಳೋಣ. ಆದರೆ ಹಾಗಂತೇಳಿ ಬಡವರ ಮೇಲೆ ಅದು ಹೊರೆ ಆಗಬಾರ್ದಲ್ವಾ? ಬಡವರಿಗೆ ಹೊರೆ ಆಗುವಂಥದ್ದನ್ನ ಇದರಲ್ಲಿ ಯಾಕೆ ಮಾಡಬೇಕು? ಸಿನಿಮಾ ಟಿಕೆಟ್ಗೂ ರೇಷನ್ ಶಾಪ್ಗೂ ಎಲ್ಲಿಂದ ಎಲ್ಲಿರಿ ಬೇಡ ಅಂತ ಅನಿಸುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ, ರೇಷನ್ ಅಂಗಡಿಯಲ್ಲೇ ಈ ಸಿನಿಮಾ ಟಿಕೆಟ್ ಅನ್ನ ಯಾಕೆ ಕೊಡ್ತಾ ಇದ್ದಾರೆ? ಆ ಸಿನಿಮಾದ ಹೆಸರು ಕೂಡ ನ್ಯಾಯ ಬೆಲೆ ಅಂಗಡಿ ಅನ್ನೋ ಒಂದು ಸಿನಿಮಾ. ಇದರಲ್ಲಿ ಕುಮಾರ್ ಬಂಗಾರಪ್ಪ ಅವರು, ರಾಗಿಣಿ ಅವರು ನಟಿಸಿದ್ದಾರೆ. ಒಳ್ಳೆಯದು. ಆ ಒಂದು ನ್ಯಾಯ ಬೆಲೆ ಅಂಗಡಿಯ ಮೇಲೆ ಬೆಳಕನ್ನು ಚೆಲ್ಲುವಂಥದ್ದಾಗಿದ್ರೆ ಅದು ಖಂಡಿತ ಒಳ್ಳೆ ಸಿನಿಮಾ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಅದರ ಹೊರೆಯನ್ನು ಸಿನಿಮಾಕ್ಕೆ ಜನರನ್ನು ಒತ್ತಾಯಪೂರ್ವಕವಾಗಿ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ. ಅದು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಅಥವಾ ಒಳ್ಳೆ ಸಂದೇಶ ಇದ್ದರೆ ಅದು ಜನಕ್ಕೆ ರೀಚ್ ಆಗೇ ಆಗುತ್ತೆ. ಖಂಡಿತ ನಿಮ್ಮ ಒಳ್ಳೆ ಸಂದೇಶ ಸಿನಿಮಾ ಜನಕ್ಕೆ ರೀಚ್ ಆಗಲಿ ಅಂತ ಕೂಡ ನಾವು ಆಶಿಸ್ತೇವೆ. ಆದರೆ ಹಾಗಂತೇಳಿ ಸಿನಿಮಾ ಬಿಡುಗಡೆ ಇರೋಕ್ಕಿಂತ ಮೊದಲೇ ಅದನ್ನು ತೆಗೆದುಕೊಂಡು ನೀವು ಎಲ್ಲ ರೇಷನ್ ಅಂಗಡಿಗಳಿಗೂ ಟಿಕೆಟನ್ನು ಮುಂಚಿತವಾಗಿ ಕೊಟ್ಬಿಟ್ಟು ಇದನ್ನು ರೇಷನ್ ತೆಗೆದುಕೊಳ್ಳೋಕೆ ಬಂದಿರತಕ್ಕಂಥ ಜನರಿಗೆ ಇದನ್ನು ಹಂಚಿ ದುಡ್ಡಿಗೆ ಅಂತ ಹೇಳಿದ್ರೆ ಒಂದು ಟಿಕೆಟ್ಗೆ 150 ರೂಪಾಯಿ ಯಾರು ಕೊಡ್ತಾರೆ ಅಲ್ವಾ? 150 ರೂಪಾಯಿ ಒಬ್ಬರಿಗೆ ಒಂದು ದಿನದ ಕೂಲಿ. ಅದನ್ನ ಕೂಲಿ ಕೊಟ್ಟು ಸಿನಿಮಾ ನೋಡೋಕ್ಕಾಗತ್ತೇನ್ರಿ? ಈಗಿನ ಬೆಲೆ ದುಬಾರಿ ಬೆಲೆಗಳು, ಪೆಟ್ರೋಲ್ ಡೀಸೆಲ್ ಬೆಲೆ ರೇಟ್ ಹೆಚ್ಚಿಗೆ, ಆಮೇಲೆ ಸರಿಯಾಗಿ ಮಳೆ ಇಲ್ಲ, ಮಳೆಯಿಂದ ಬೆಳೆ ಇಲ್ಲ, ಈ ರೀತಿ ಪರಿಸ್ಥಿತಿಯನ್ನ ಎದುರಿಸ್ತಕ್ಕಂಥ ಸಾಮಾನ್ಯ ಜನರ ಮೇಲೆ ಇದು ಒಂದು ರೀತಿ ಹೊರೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತು ನಮ್ಮ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ 1-2 ಅಂಗಡಿಗಳಲ್ಲಿ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು, ಇಲ್ಲಾಂದ್ರೆ ರೇಷನ್ ಕೊಡಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ರು. ಹಾಗಾಗಿ ಅಂದ್ರೆ ಈ ರೀತಿ ಹೇಳಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅದನ್ನ ಸ್ವತಃ ಆಹಾರ ಇಲಾಖೆ ಅಧಿಕಾರಿಗಳೇ ಸ್ಪಷ್ಟಪಡಿಸಿರುವಂಥದ್ದು. ಈಗ 1-2 ಅಂಗಡಿಗಳು ಆ ರೀತಿ ಬಂದಿತ್ತು, ತೆಗೆದುಕೊಂಡಿದ್ದಾರೆ ಅಂತೇಳಿ ನಾನು ಈಗಲೂ ಹೇಳ್ತೇನೆ, ಇದು ಕಡ್ಡಾಯ ಅಲ್ಲ. ಕಡ್ಡಾಯ ಅಲ್ಲ. ಅವ್ರಿಗೇನಾದರೂ ಆಸಕ್ತಿ ಇದ್ರೆ ತೆಗೆದುಕೊಳ್ಬೇಕು ಅನ್ಸಿದ್ರೆ, ಈ ಒಂದು ರೇಷನ್ ಶಾಪ್ನ ಬಗ್ಗೆ ಒಂದು ಸಿನಿಮಾ ಇದೆ, ಅದನ್ನ ತೆಗೆದುಕೊಳ್ಬೇಕು ಅನ್ಸಿದ್ರೆ ಅವ್ರು ತಗೋಬಹುದು. ಇಲ್ಲ ಅಂದ್ರೆ ಬೇಡ ಅಂತೇಳಿ ತಮ್ಮ ಪಾಡಿಗೆ ತಾವು ರೇಷನ್ ಅಷ್ಟೇ ತೆಗೆದುಕೊಂಡು ಹೋಗ್ಬೋದು. ಇದಕ್ಕೆ ಯಾವುದೇ ಒತ್ತಾಯ ಇಲ್ಲ, ಯಾವುದೇ ಕಡ್ಡಾಯ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಈ ಒಂದು ವಿಷಯವನ್ನ ಮುಂದಿಟ್ಕೊಂಡು ಎಲ್ಲ ರೇಷನ್ ಅಂಗಡಿಗಳಲ್ಲಿ ಏನು ಟಿಕೆಟ್ ಹಂಚಿದಾರೋ, ಬರೋಬ್ಬರಿ ಒಂದ್ ತಿಳ್ಕೊಳ್ಳಿ, 11,000 ಟಿಕೆಟ್ ನಮ್ಮ ಹಾವೇರಿ ಜಿಲ್ಲೆ ಕೊಟ್ಟಿದ್ದಾರೆ. ಒಂದು ಟಿಕೆಟ್ಗೆ 150 ರೂಪಾಯಿ ಅಂತಂದ್ರೆ ಎಷ್ಟಾಯ್ತ್ರಿ ದುಡ್ಡು? ಇದನ್ನ ತೆಗೆದುಕೊಳ್ಳೋದು ಯಾರು? ಸಿನಿಮಾ ಮಾಡಿದಂಥವ್ರು. ಓಕೆ, ಆ ಸಿನಿಮಾ ಕಷ್ಟಪಟ್ಟು ಮಾಡಿರ್ತಾರೆ, ಅದೊಂಥರ ವ್ಯವಹಾರನ. ಓಕೆ, ಆ ಸಿನಿಮಾದ ಒಂದು ಬೆಳಕು ಚೆಲ್ಲುತ್ತೆ ಇದ್ರ ಮೇಲೆ ಅನ್ನೋ ಥರ ಇದ್ರೆ ಅದನ್ನ ಸಿನಿಮಾ ಇಷ್ಟಪಟ್ಟು ನೋಡ್ಬೇಕು. ಅದನ್ನ ಇಷ್ಟಪಟ್ಟು ನೋಡಿದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಒಳ್ಳೆ ಸಿನಿಮಾ ಮಾಡಿದಾರೆ ಅಂದಾಗ ಜನ ಹೋಗ್ತಾರೆ. ನಾವು ಸಿನಿಮಾ ಇಂಡಸ್ಟ್ರಿಲಿ ಇದ್ದು ಬಂದಂಥವನು, ಹಾಗಾಗಿ ನಾನು ನಾನು ತೆಗಳ್ತಾ ಇಲ್ಲ. ಆದರೆ ಇಲ್ಲೇನಂತಂದ್ರೆ ಸಾಮಾನ್ಯ ಜನರಿಗೆ ಹೊರೆ ಆಗುವಂಥದ್ದು ತುಂಬಾ ನೋವು ತರಿಸುತ್ತೆ. ಯಾಕಂದ್ರೆ ಈಗ ಓಕೆ, ನಾನು ಸಿನಿಮಾ ಇಂಡಸ್ಟ್ರಿಯವರು ದೂಷಿಸ್ತಾ ಇಲ್ಲ. ನಾನು ಸಿನಿಮಾ ಇಂಡಸ್ಟ್ರಿ ನಿರ್ಮಾಪಕರಾಗಿರ್ಲಿ, ನಿರ್ದೇಶಕರಾಗಿರ್ಲಿ, ಅಥವಾ ಕಲಾ ಬಳಗ ಆಗಿರಲಿ ಒತ್ತಾಯಪೂರ್ವಕವಾಗಿ ಕೊಡಿ ಅಂತ ಅವರು ಹೇಳಿರ್ಲಿಕ್ಕಿಲ್ಲ. ಆದರೆ ಇಲ್ಲಿ ಏನು ಶಾಪ್ಗಳಿಗೆ ಬಂದಿದ್ದಾವಲ್ಲ, ಈಗ ರೇಷನ್ ಅಂಗಡಿಗಳು ಬಂದಿದ್ದಾವಲ್ಲ, ಅಲ್ಲಿ ಬಂದಿರತಕ್ಕಂಥ ಅಂಗಡಿಯಲ್ಲಿ ಅದನ್ನ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾಕೆ? ಈಗ 11,000 ಟಿಕೆಟು ಎಲ್ಲ ತಾಲೂಕಲ್ಲೂ ಡಿಸ್ಪ್ಯಾಚ್ ಮಾಡಿದ್ದಾರೆ. ಒಂದೊಂದು ತಾಲೂಕಿಗೆ ಇಂತಿಷ್ಟು ಅಂತ ಕೊಟ್ಟಿದ್ದಾರೆ. ಎಲ್ಲ ರೇಷನ್ ಅಂಗಡಿಗಳಲ್ಲೂ ಅದು ಹೋಯಿತು. ಆ ಹೋಗಿರ್ತಕ್ಕಂಥ ಟಿಕೆಟ್ನ ನೀವು ಸೇಲ್ ಮಾಡಿಕೊಡಿ ಅಂತ ಅವ್ರಿಗೇನು ಡಿಮ್ಯಾಂಡ್ ಮಾಡಿದಾರ ಅಥವಾ ಕಡ್ಡಾಯವಾಗಿ ಕೊಡಿ ಅಂತ ಹೇಳಿದಾರ? ಇಲ್ಲ. ಹಾಗಂತ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಅಂದಮೇಲೆ ನಾನು ಸಾಮಾನ್ಯ ಜನರಿಗೆ ಹೇಳುವಂಥದ್ದು ಒಂದೇ, ಟಿಕೆಟನ್ನ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂತಂದ್ರೆ ನೀವು ಸಿನಿಮಾ ಟಿಕೆಟ್ ತಗೊಳ್ಳಿಲ್ಲ ಅಂತಂದ್ರೆ ನಿಮಗೆ ರೇಷನ್ ಕೊಡಲ್ಲ
ಅನ್ನೋ ಥರ ಯಾರಾದರೂ ಹೇಳಿದ್ರೆ ನೀವು ಅವ್ರಿಗೆ ಹೇಳಿ ಅದು ಯಾಕೆ ಕೊಡಲ್ಲ ಅಂತಂದೇಳಿ ಆಹಾರ ಇಲಾಖೆ ಕಂಪ್ಲೇಂಟ್ ಮಾಡಿ ಯಾವ ರೇಷನ್ ಅಂಗಡಿಯಲ್ಲಿ ಆ ರೀತಿ ನಿಮಗೇನಾದರೂ ಅನ್ಯಾಯ ಕಂಡು ಬಂದರೆ, ಎಲ್ಲ ರೇಷನ್ ಅಂಗಡಿಯವರು ಈ ಥರ ಮಾಡ್ತಾರಂತ ಹೇಳಲ್ಲ ನಾನು, ಆದರೆ ಕೆಲವೊಂದು ಬೆಳಕಿಗೆ ಬಂದಿದೆ, ಅದಕ್ಕೆ ಸೂಕ್ತವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಹೇಳಿದ್ದಾರೆ. ಹಾಗಾಗಿ ಜನರು ಯಾವುದೋ ಒಂದು ತಪ್ಪು ಸಂದೇಶಕ್ಕೆ ಎಡೆ ಮಾಡಿಕೊಡದೆ, ತಪ್ಪು ಸಂದೇಶ ತಿಳ್ಕೊಳ್ಳೋದು, ಅಯ್ಯೋ ನನಗೆ ರೇಷನ್ನೇ ಸಿಗಲ್ಲ, ನಾನು ಸಿನಿಮಾ ಟಿಕೆಟ್ ತೊಗೊಳ್ಳೇಬೇಕು ಅನ್ನೋ ಥರ ಯಾವುದಕ್ಕೂ ಫಿಕ್ಸ್ ಆಗಬೇಡಿ. ನೀವು ತೆಗೆದುಕೊಳ್ಳುವಂಥದ್ದು ಏನು ಪ್ರತಿ ತಿಂಗಳು ಏನು ರೇಷನ್ ಬರ್ತಾ ಇತ್ತು ಅದು ಮಾತ್ರ ನೀವು ತೆಗೆದುಕೊಳ್ಳಿ. ನಿಮಗೆ ಸಿನಿಮಾ ಟಿಕೆಟ್ ಬೇಕು ಅನ್ನಿಸ್ತಾ ತೊಗೊಳ್ಳಿ, 150 ರೂಪಾಯಿ ಕೊಟ್ಟು ತೊಗೋಬೇಕು ಅನ್ಸುತ್ತಾ, ಒಬ್ಬರಿಗೆ 150 ರೂಪಾಯಿ ಅಂತ ನೀವು ಮನೇಲಿ ಎಷ್ಟು ಜನ ಇದ್ದರೂ ತೊಗೋಬೇಕು ಅನ್ಸುತ್ತೆ ತೊಗೊಳ್ಳಿ, ಇದರಲ್ಲಿ ಒತ್ತಾಯ ಇರಲ್ಲ. ಹಾಗಂತೇಳಿ ತಗೊಳ್ಳೇಬೇಕಂತ ಕಡ್ಡಾಯನೂ ಅಲ್ಲ, ಯಾವುದೇ ರೂಲ್ಸು ಇಲ್ಲ. ಇದನ್ನು ಮಾಡೋದಕ್ಕೆ ಕಾರಣ ಇನ್ನೊಂದು ಏನಪ್ಪ ಅಂತಂದರೆ, ಸಿನಿಮಾ ಹೆಸರು ಇಟ್ಟ ತಕ್ಷಣ ಇದಾಗೋಯ್ತಾ? ಇಲ್ಲ, ಇದು ಏನಂತಂದರೆ ರಾಜ್ಯ ಆಹಾರ ಇಲಾಖೆಯ ಒಂದು ಅಧಿಕಾರಿ ಒಬ್ಬರು ಇದರಲ್ಲಿ ಒಂದು ನಟನೆಯನ್ನು ಮಾಡಿದಾರಂತೆ. ಆ ನಟನೆ ಮಾಡಿರೋ ಕಾರಣಕ್ಕೆ ಇದೊಂದು ಒಳ್ಳೆ ಸಂದೇಶ ಇದೆ ಅನ್ನೋದನ್ನು ಸರ್ಕಾರಕ್ಕೂ ಕೂಡ ಗಮನಕ್ಕೆ ತಂದಿದ್ದಾರೆ, ಆಯಾ ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೂ ತಂದಿದ್ದಾರೆ. ಹಾಗಾಗಿ ಆಯಿತು, ಹಾಗಾದರೆ ಇದು ಎಲ್ಲ ಜನಕ್ಕೆ ರೀಚ್ ಆಗಲಿ, ಜನ ನೋಡುವಂತಾಗಲಿ, ನೋಡಿ ಮಾಡಿ ಅಂತಂದು ಹೇಳಿದ್ದಾರೆ. ಹಾಗಂತೇಳಿ ಇದನ್ನು ಕಡ್ಡಾಯವಾಗಿ ಎಲ್ಲ ಜನರ ಮೇಲೆ ಹೊರೆ ಹಾಕಿ ಅಂತ ಅವರೂ ಹೇಳಿಲ್ಲ. ಆದರೆ ಆ ಪರ್ಮಿಷನ್ನ ತೆಗೆದುಕೊಂಡಿರ್ತಕ್ಕಂತಹ ಈ ಸಿನಿಮಾ ತಂಡ ಈಗ ಎಲ್ಲರಿಗೂ ಡಿಸ್ಪ್ಯಾಚ್ ಮಾಡ್ತು. ಅವ್ರು ಹೇಳಿದಾರೋ ಇಲ್ವೋ, ಆದರೆ ಇಲ್ಲಿ ಒಂದಷ್ಟು ಅಂಗಡಿಗಳು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ಅದು ಮಾಡ್ತಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ಜನರು ಮೊದಲೇ ಸಂಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಬೆಲೆ ದುಬಾರಿ ಬೆಲೆಗಳು, ಆಹಾರ ಪದಾರ್ಥ ನೀವು ಕೊಂಡ್ಕೊಳ್ಳೋಕೆ ಹೋದ್ರೆ ಎಷ್ಟೊಂದು ದುಬಾರಿ ಇದ್ದಾವೆ. ಜೊತೆಗೆ ಪೆಟ್ರೋಲು, ಡೀಸೆಲ್ಲು ಎಲ್ಲ ಓಡಾಟನೇ ಕಷ್ಟ. ಇನ್ನು ಸರಿಯಾಗಿ ಮಳೆ ಇಲ್ಲ, ಮಳೆ ತಕ್ಕಂತೆ ಬೆಳೆ ಇಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಇಂಥ ಪರಿಸ್ಥಿತಿಯಲ್ಲಿ ಅಕ್ಕಿ ತಂದು ತಿನ್ನೋಣ, ರೇಷನ್ ತಂದು ಮನೆಯಲ್ಲಿ ತಿನ್ನೋಣ ಅಂತಂದರೆ ನೀವು ಸಿನಿಮಾ ನೋಡಿ ಅಂದರೆ ಹೆಂಗಾಗುತ್ತದು? ತಪ್ಪು. ಹಾಗಾಗಿ ನನ್ನ ಮನವಿ ಏನಂತಂದರೆ, ಜಿಲ್ಲೆಯ ಜನರಿಗೆ ಈಗ 11,000 ಟಿಕೆಟ್ ಕೊಟ್ಟಿದ್ದಾರಂತೆ. ಸುಮ್ಮನೆ ಒಂದು ಕ್ಯಾಲ್ಕುಲೇಟ್ ಮಾಡಿ ನೀವು, ಒಬ್ಬರಿಗೆ 150 ರೂಪಾಯಿ ಅಂತಂದರೆ, ಒಂದು ಟಿಕೆಟಿಗೆ 150 ರೂಪಾಯಿ ಅಂದರೆ 11,000 ಟಿಕೆಟ್ ರೀ ಒಂದು ಜಿಲ್ಲೆಗೆ. ಈ ಥರ ಅವರು ಎಲ್ಲ ರಾಜ್ಯಾದ್ಯಂತನೂ ಕೊಟ್ಟಿದ್ದಾರೆ. ಓಕೆ, ಅದು ಒಂದು ಸಿನಿಮಾ ಇಂಡಸ್ಟ್ರಿ ಆ ಥರದ್ದು ಕೋಟಿಗಟ್ಟಲೆ ಹಾಕಿರ್ತಾರಂತೆ, ಅದಕ್ಕೆ ಬೇರೆ ತಗೊಳ್ಳಿ, ನೀವು ಬೇರೆ ಇದು ಮಾಡ್ಕೊಳ್ಳಿ. ಸಾಮಾನ್ಯ ಜನರ ಮೇಲೆ ಹೊರೆ ಆಗಬಾರ್ದು ಅನ್ನೋದು ನಂದು. ನೀವು ಪ್ರೀತಿಯಿಂದ ಕರ್ಸ್ಕೊಳ್ಬೇಕು, ಪ್ರೇಕ್ಷಕರು ಪ್ರೀತಿಯಿಂದ ಬರುವಂತಾಗಬೇಕು. ಹಾಗೆ ಬರಬೇಕಂದ್ರೆ ಏನಾಗಬೇಕು? ಸಿನಿಮಾ ಚೆನ್ನಾಗಿದ್ದಾಗ ಖಂಡಿತ ಬರ್ತಾರೆ ಜನ. ಅದು ನನ್ನ ಒಪಿನಿಯನ್ನು. ಸಿನಿಮಾ ಒಳ್ಳೆ ಸಂದೇಶನೇ ಇರ್ಬೋದು, ಅದನ್ನು ರೀಚ್ ಮಾಡಿಸೋದಕ್ಕೆ ಬೇರೆ ಮಾರ್ಗ ತಗೊಳ್ಳಿ. ನೀವು ಅದನ್ನು ಪ್ರಚಾರ, ಈಗ ಎಲ್ಲ ಸಿನಿಮಾಗಳು ಪ್ರಚಾರ ಮಾಡ್ತಾರಲ್ವಾ, ಆ ರೀತಿ ಬೇರೆ ಬೇರೆ ಮಾರ್ಗದ ಮೂಲಕ ನೀವು ಪ್ರಚಾರ ಮಾಡಿ ಜನರ ಗಮನಕ್ಕೆ ತಗೊಬನ್ನಿ, ಜನರಿಗೆ ರೀಚ್ ಮಾಡಿಸಿ. ಬೇಡ ಅನ್ನಲ್ಲ, ಹಾಗಂತೇಳಿ ಅವರು ತಿನ್ನೋ ಅನ್ನದ ಹತ್ರ ನೀವು ಅದನ್ನು ಟಿಕೆಟ್ ಸೇಲ್ ಮಾಡ್ತೀವಿ ಅನ್ನೋದು ತಪ್ಪಾಗತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ರಾಜ್ಯದ ಜನರ ಜೊತೆಗೆ ನಮ್ಮ ಸ್ಪೆಷಲಿ ಹಾವೇರಿ ಜಿಲ್ಲೆ ಜನರಿಗೆ ಹೇಳ್ತಕ್ಕಂಥದ್ದು ಒಂದೇ, ನೀವು ರೇಷನ್ ತರೋಕೆ ಹೋದಾಗ ಸಿನಿಮಾ ಟಿಕೆಟ್ ತೆಗೆದುಕೊಳ್ಳೋದು ಕಡ್ಡಾಯ ಅಲ್ಲ. ಆ ರೀತಿ ಯಾರೇ ಕಡ್ಡಾಯವಾಗಿ ಟಿಕೆಟ್ ತಗೋಬೇಕು ಅಂತಂದು ಹೇಳಿದ್ರೆ ನೀವು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟನ್ನು ಕೂಡ ಮಾಡಿ. ಯಾಕಂತಂದರೆ ಈಗ ಆಹಾರ ಇಲಾಖೆ ಅಧಿಕಾರಿಗಳೇ ಹೇಳಿರುವಂಥದ್ದು ಏನು, ನಾವು ಕಡ್ಡಾಯ ಮಾಡಿಲ್ಲ, ಯಾರಿಗೂ ಒತ್ತಾಯ ಮಾಡಲ್ಲ, ಇದನ್ನು ಅವ್ರ ಇಚ್ಛೆ ಇದ್ದು ಆಸಕ್ತಿ ಇದ್ದರೆ ತೆಗೆದುಕೊಳ್ಳಬಹುದು ಅನ್ನೋದನ್ನು ಹೇಳಿದ್ದಾರೆ. ಆ ರೀತಿಯ ಒಂದಷ್ಟು ಸಂದೇಶಗಳು ಇವತ್ತು ಜಿಲ್ಲೆಯಲ್ಲಿ ತುಂಬ ಹರಿದಾಡ್ತಿರೋದ್ರಿಂದ ಜನರ ಮನಸ್ಸಲ್ಲಿ ಇದೊಂದು ರೀತಿ ಬೇರೆಯ ಒಂದು ಸಂದೇಶವನ್ನು ರವಾನಿಸಬಾರ್ದು ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ಈ ಒಂದು ಮಾತಾಡಬೇಕನ್ನಿಸ್ತು, ಮಾತಾಡಿದೆ. ನಿಮಗೆ ಈ ರೀತಿಯ ಸಂದೇಶಗಳ, ಈ ಒಂದು ರೇಷನ್ ಶಾಪಲ್ಲಿ ಸಿನಿಮಾ ಟಿಕೆಟ್ ಬಗ್ಗೆ ಏನು ಚರ್ಚೆಗಳು, ವಿಷಯಗಳು ಓಡಾಡ್ತಾ ಇದೆಯೋ ಇದರ ಬಗ್ಗೆ ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ.